ಶಶಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಠಾಧಿಪತಿಗಳ ಜೊತೆ ಮಾತಾಡ್ತಾ ಇದ್ದೆ. ಅನೇಕ ಸಾರ್ವಜನಿಕರು ಕೂಡ ಅವ್ರ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈಗ ಸಿದ್ಧಲಿಂಗಯ್ಯ ಅನ್ನೋರು ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಮಾತಾಡಿ ಸಿದ್ಧಲಿಂಗನವರು, ಏನು ಪ್ರಶ್ನೆ ನಿಮ್ಮದು ಮಠಾಧಿಪತಿಗಳಿಗೆ? ನಾನು ಧ್ವನಿ ಕೇಳಿಸ್ತಾ ಇದೆ ಸಿದ್ಧಲಿಂಗನವರೇ? ಹಲೋ ಸರ್, ಮಾತಾಡಿ ಸಿದ್ಧಲಿಂಗನವರೇ, ಏನು ನಿಮ್ಮ ಪ್ರಶ್ನೆ ಕೇಳಿ. ಹಲೋ ಸರ್, ಕೇಳಿ ಕೇಳಿಸ್ತದ್ರಿ. ಮಾತಾಡಿ ನೀವು. ನಾವ್ ರೆಡ್ಕಲ್ಲಿದ್ ಮಾತಾಡ್ಲತ್ತೀವ್ರಿ. ಯಡಿಯೂರಪ್ಪ ಅಂಡ್ ಕುಮಾರಸ್ವಾಮಿ ಅವರು ಯಾರು ತಪ್ಪು ಮಾಡಿಲ್ರಿ? ಯಾರು ತಪ್ಪು ಮಾಡಿದ್ದಾರೆ ಅಂತಲ್ಲ? ಎಲ್ಲರೂ ತಪ್ಪು ಮಾಡ್ಯಾರಲ್ರಿ. ಸಿಎಂ ಆದ್ಮೇಲೆ ಎಲ್ಲರೂ ಲಂಚ ತಗೋತಾರಿ. ಮಠಾಧಿಪತಿಗಳಿಂದ ನೀವು ಏನು ಉತ್ತರ ಬಯಸ್ತೀರಿ ಅದನ್ನ ಕೇಳಿ. 4 ಜನ ಮಠಾಧಿಪತಿಗಳು ನಮ್ಮ ಜೊತೆ ಇದ್ದಾರೆ. ನೀವು ಟಿವಿಲಿ ನೋಡ್ತಾ ಇದ್ದೀರಿ. ಅವ್ರಿಗೆ ಏನು ಪ್ರಶ್ನೆ ನಿಮಗೆ ಈ ವಿಚಾರವಾಗಿ? ಅವ್ರು ಏನು ಮಾಡ್ಬೇಕು ಸ್ವಾಮಿಗಳು? ವೀರಶೈವ ಧರ್ಮ ಯಡಿಯೂರಪ್ಪ ಬೀಳ್ಬಾರ್ದು ಪ್ರಯತ್ನ. ಯಡಿಯೂರಪ್ಪನವ್ರಿಗೆ ಹೇಳ್ಬೇಕಾ? ಏನು ಹೇಳ್ಬೇಕು? ಒಳ್ಳೆ ಕೆಲಸ ಮಾಡ್ಬೇಕ್ರಿ. ಈಗ ಮಾಡ್ತಾ ಇಲ್ಲ ಅಂತೀರಿ ನೀವು? ಇಲ್ರಿ, ಸುಮ್ನೆ ಅಪರಾಧ ಹೊರಸ್ಲತ್ತಾರಲ್ರಿ. ಒಳ್ಳೆ ಮಾಡೋರಿ, ಕೆಲಸ ಮಾಡೋರಿ ಅಪರಾಧ ಇರ್ತದಲ್ರಿ. ಕರೆಕ್ಟ್, ನಿಭಾಯಿಸ್ಕೊಂಡು ಹೋಗ್ಬೇಕ್ರಿ. ಏನಂತೀರಿ? ಹೌದು, ನೀವು ಹೇಳೋದು ಸರಿ ಸಿದ್ಧಲಿಂಗಯ್ಯನವರೇ. ಅಂಥ ಒಂದು ಪ್ರಯತ್ನ ಮಾಡೋಣ, ನಾವು ಮಾಡೋಣ, ನೀವು ಮಾಡೋಣ, ಆಗಲಿ ಆ ರೀತಿ ಮಾಡೋಣ. ಒಂದು ಮಾತನ್ನು ನಾವು ಯಾವತ್ತೂ ಸಮಾಜದಲ್ಲಿ ಬಹಳ ಎಚ್ಚರಿಕೆಯಿಂದ ಮಠಾಧಿಪತಿಗಳು ಗಮನಿಸಬೇಕಾದಂಥ ಒಂದು ಲೆಕ್ಕ ಇದೆ. ಸಮಾಜದ ಆತ್ಮಸಾಕ್ಷಿ ನಾವು ಅಂತ ಅನ್ನುವಂಥ ಪ್ರಜ್ಞೆ ಜಾಗೃತ ಇರಬೇಕು. ಕರೆಕ್ಟ್. ಯಾವುದು ಎಲ್ಲಾದರೂ ವ್ಯತ್ಯಾಸ ಆಗ್ಬೋದು, ಆದರೆ ವ್ಯತ್ಯಾಸ ರಿಪೇರಿ ಮಾಡ್ಕೊಳೋದಕ್ಕೆ ಇವತ್ತು ಈ ತೂಕ ಮತ್ತು ಮಾಪನ ಇಲಾಖೆ ಅಂತ ಒಂದಿದೆ. ಅವರು ನಮ್ಮ ಎಲ್ಲ ತರಕಾರಿ ತೂಗೋಲ್ಲ, ಆದರೆ ನಮ್ಮ ತೂಕದ ಬಟ್ಟೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಂದರೆ ಅಲ್ಲಿ ಸ್ಕೇಲ್ ಇಟ್ಟು ಇದು ಸರಿ ಅಂತೇಳಿ ನಿರ್ಣಯ ಮಾಡುವಂಥ ಒಂದು ವ್ಯವಸ್ಥೆ ಇರ್ತದೆ. ಮಠಾಧಿಪತಿಗಳು ಅಂತ ಹೇಳಿದ್ರೆ ಸಮಾಜದ ಆತ್ಮಸಾಕ್ಷಿ ಮತ್ತು ಸಮಾಜದ ಪರಿಪೂರ್ಣ ಆದರ್ಶ ಏನಿದೆ, ಸಕಲ ಜೀವಾವಳಿಗೆ ಲೇಸ ಬಯಸುವ ಒಂದು ಸಂಕಲ್ಪ ಏನಿದೆ, ಆ ಸಂಕಲ್ಪಕ್ಕೆ ನಾವು ಪ್ರತಿಬದ್ಧವಾಗಿರಬೇಕು ಅಂತ ಅನ್ನುವಂಥ ಒಂದು ನೆಲೆ. ಈ ನೆಲೆಯನ್ನು ನಾವು ಮಧ್ಯೆ ಇಟ್ಟುಕೊಂಡು ನಮ್ಮ ವ್ಯಕ್ತಿತ್ವಗಳನ್ನು, ನಮ್ಮ ವ್ಯವಸ್ಥೆಗಳನ್ನು, ಇವತ್ತಿನ ಆಗುಹೋಗುಗಳನ್ನು ನಾವು ಗಮನಿಸಿದ್ರೆ ಅದರಿಂದ ಎಷ್ಟು ದೂರ ಹೋಗಿದ್ದೇವೆ, ಮೈನಸ್ ಎಷ್ಟು ಪ್ಲಸ್ ಎಷ್ಟು ಅಂತ ಅನ್ನೋದ್ರ ಬಗ್ಗೆ ನಮಗೆ ವಾಸ್ತವವಾಗಿರುವಂಥ ಪ್ರಜ್ಞೆ ಬರ್ತದೆ. ಈ ವ್ಯವಸ್ಥೆಯಲ್ಲಿ ಅಕ್ಕಮಹಾದೇವಿ ಬಸವಣ್ಣವರು ಒಂದು ಮಾತು ಹೇಳಿದ್ರು. ಅದು ನನಗನ್ಸುತ್ತೆ ಅದು ಸಮಾಜಕ್ಕೆ ಬುದ್ಧಿ ಹೇಳೋರಿಗೆ ಹೇಳಿದ ಮಾತಿರಬೇಕಿದು. ಏನು ಅಂತ ಹೇಳಿದ್ರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಲೋಕದ ಡೊಂಕು ತಿದ್ದೋದಕ್ಕೂ ಮೊದಲು ನಾವು ನಮ್ಮ ತನು ಮತ್ತು ಮನಗಳನ್ನು ಸಂತೈಸಿಕೊಂಡು ನಮ್ಮ ಒಳಗೊರಗಳಿಗೆ ನಾವು ಅಂಕಿ ಅಂಶಗಳನ್ನು ಸರಿಯಾದ ರೀತಿಯಿಂದ ವ್ಯವಸ್ಥೆ ಮಾಡಿಕೊಂಡು ನಾವು ಮೊದಲು ಗಟ್ಟಿಯಾಗಬೇಕು. ಒಬ್ಬ ಡಾಕ್ಟರ್ ಆಪರೇಷನ್ ಮಾಡಲಿಕ್ಕೆ ಹೋಗೋದಕ್ಕೆ ಮೊದಲು ಹೇಗೆ ತನ್ನ ಕೈಗಳನ್ನು ಸ್ಟರ್ಲೈಸ್ ಮಾಡ್ಕೊಳ್ತಾನೆ, ಹಾಗೆ ಸಮಾಜದಲ್ಲಿ ಇನ್ನೊಬ್ಬನಿಗೆ ಪಾಠ ಹೇಳೋದಕ್ಕೆ ಹೋಗುವ ಮೊದಲು ನನ್ನ ಹೃದಯವನ್ನು, ನನ್ನ ಮನಸ್ಸನ್ನು ಮತ್ತು ನನ್ನ ನಡವಳಿಕೆಗಳನ್ನು ನಾವು ಮೊದಲು ಸ್ಟರ್ಲೈಸ್ ಮಾಡಿಕೊಂಡು ನೇರವಾಗಿ ಪಾಠ ಹೇಳಬೇಕು ಅಂತ ಅನ್ನುವಂಥದ್ದು ಬಸವಣ್ಣವ್ರ ಕೆಲಸ. ನಾವು ಉದ್ದಕ್ಕೆ ವಚನಗಳನ್ನು ಹೇಳ್ತೇವೆ, ಅದ್ಭುತವಾದಂಥ ರೀತಿಯಲ್ಲಿ ವಚನಗಳನ್ನು ಪ್ರವಚನ ಮಾಡಿ ಆಹಾ ಓಹೋ ಅಂತೇಳಿ ಚಪ್ಪಾಳೆ ಹೊಡೆಸ್ಕೊಳ್ಳುವಂಥದ್ದು ಸಹಜ, ಸ್ವಾಭಾವಿಕ. ಚಪ್ಪಾಳೆ ಹೊಡೆದವರು ಮರೀತಾರೆ, ಹೇಳಿದವರು ನಾವು ಮರಿತೇವೆ. ತತ್ವ ಎಲ್ಲೆಲ್ಲಿ ಇರ್ತದೋ ಅದು ಅಲ್ಲೇ ಇರ್ತದೆ. ಈ ಪರಿಸ್ಥಿತಿಯಿಂದ ಹೊರಗೆ ಬರಬೇಕು ನಾವು. ಈ ಲೋಕದ ಡೊಂಕ ನೀವೇಕೆ ತಿದ್ದಿವಿರಿ ಎನ್ನುವಂತಹ ಏನೇ ಮಾತಿದೆಯಲ್ಲ, ಒಂದ್ಸರಿ ಒಂದು ಮಗು ಈ ವಚನವನ್ನು ಬಿಡಿಸ್ತಾ ಇತ್ತು. ಲೋಕದಿಂದ ಡೊಂಕನ್ನು ನೀವೇಕೆ ತಿದ್ದಿಸಿಕೊಳ್ಳುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಎನ್ನುವಂತಹ ಮಾತಿಗೆ ಆ ಮಗು ಹೇಳ್ತಾ ಇತ್ತು. ಲೋಕದಿಂದ ಡೊಂಕನ್ನು ನೀವೇಕೆ ತಿದ್ದಿಸಿಕೊಳ್ಳುವಿರಿ? ಉತ್ತಮರಾಗಿರ್ತಕ್ಕಂಥವ್ರು ನೀವು ಲೋಕದಿಂದ ಡೊಂಕುಗಳನ್ನು ತಿದ್ದಿಸ್ಕೊಳ್ತಕ್ಕಂಥ ಕೆಲಸ ಮಾಡಿಬಿಡಿ, ನೀವು ಪ್ರಾಮಾಣಿಕವಾಗಿ ನಡೀರಿ. ಇದ್ದಾರೆ ಶಾಹುದಲ್ಲಿ ಅನ್ನೋರು ಪಿರಿಯಾಪಟ್ಟಣದಿಂದ ಮಾತಾಡ್ತಾ ಇದ್ದಾರೆ. ಕೇಳಿ ಪ್ರಶ್ನೆ ನಿಮ್ಮದು ಮಠಾಧಿಪತಿಗಳಿಗೆ. ಶಾಹುದಲ್ಲಿ ಮಾತಾಡಿ. ಹಲೋ, ಹೇಳಿ, ಮಾತಾಡಿ, ಏನು ಪ್ರಶ್ನೆ ನಿಮ್ಮದು? ಎಲ್ಲ ಸ್ವಾಮಿಗಳಿಗೆ ಶರಣಾರ್ಥಿ. ಹಲೋ, ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ, ಮಾತಾಡಿ. ನೀವು ನಂದು ಪ್ರಶ್ನೆ ಇಷ್ಟೇನೆ. ಇವತ್ತು ಪ್ರಮಾಣದ ಬಗ್ಗೆ ಧರ್ಮಸ್ಥಳದಲ್ಲಿ ಅಂತ ಬರ್ತಾ ಇದೆ ಟಿವಿ ನೋಡಿ, ಬಹಳ ಸಂತೋಷ ಆಯ್ತು. ಶಿವನಾನ ಇಟ್ಟವನು ಶಿವಶರಣ ಅಂತ ಹೇಳಿದರೆ ಇದು ಸತ್ಯ. ನನ್ನ ಪ್ರಶ್ನೆ ಇಷ್ಟೇನೆ, ಸತ್ಯ ಹೊರಬರಬೇಕಾಗಿದ್ರೆ ಈ ನಮ್ಮ ಕನ್ನಡ ನಾಡಿನ 6 ಕೋಟಿ ಮಹಾಜನತೆಗೆ ಸತ್ಯ ಅರಿವಾಗಬೇಕಾದ್ರೆ ಧರ್ಮಸ್ಥಳದಲ್ಲಿ ಹೋಗಿ ಇಬ್ಬರು ಮಹಾನ್ ನಾಯಕರು, ಅತಿರಥ ಮಹಾನಾಯಕರು ಏನ್ ಪಣ ತೊಟ್ಟಿದ್ದಾರೆ ಅದು ಸತ್ಯ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ನನ್ನ ಅಂತರಾಳದ ಇದು ಅನಿಸಿಕೆ ಅಂತ ಸ್ವಾಮಿ. ಓಕೆ, ಒಳ್ಳೇದಿದು, ಇದು ತುಂಬ ಒಳ್ಳೆಯದು.
ನಾನು ಇವ್ರ ಜೊತೆಗೆ ಅಭಿಪ್ರಾಯದ ಜೊತೆಗೆ ಒಪ್ತೀನಿ. ಈಗ ಆತ್ಮಶೋಧನೆಗೆ ಒಂದು ವೇದಿಕೆ ನಿರ್ಮಾಣವಾಗಿದೆ. ಕುಮಾರಸ್ವಾಮಿ ಅವರಿಗಾಗಿರಬಹುದು ಅಥವಾ ಯಡಿಯೂರಪ್ಪನವರಿಗಾಗಬಹುದು, ಆತ್ಮಶೋಧನೆಗೆ ಅಥವಾ ಆತ್ಮನಿರೀಕ್ಷಣೆಗೆ ಒಂದು ವೇದಿಕೆ ನಿರ್ಮಾಣವಾಗಿದೆ. ಈ ಒಂದು ಸಂದರ್ಭದಲ್ಲಿ ಮಠಾಧಿಪತಿಗಳು ಮಧ್ಯಸ್ಥಿಕೆ ವಹಿಸಿ ಈ ಆತ್ಮಶೋಧನಾ ಕಾರ್ಯಕ್ಕೆ ಅಡೆಗಲ್ಲಾಗಬಾರ್ದು, ತಡೆ ಆಗಬಾರ್ದು ಅಂತ ನಾನು ಅವ್ರ ಜೊತೆಗೆ ಸಹಮತ ವ್ಯಕ್ತಪಡಿಸ್ತೇನೆ. ಈಗ ಅವರು ಪ್ರತಿಜ್ಞೆ ಮಾಡೋದು, ಪ್ರಮಾಣ ಮಾಡೋದು ಸ್ವಾಮಿಗಳ ಹತ್ರ ಏನು ಬಂದಿಲ್ಲ. ಅವರು ನೇರವಾಗಿ ಧರ್ಮಸ್ಥಳ ಮಂಜುನಾಥ ಹತ್ರ ಹೋಗಿದ್ದಾರೆ. ಅವರು ಧರ್ಮಸ್ಥಳ ಮಂಜುನಾಥ ಅವರು ಆತ್ಮವನ್ನು ಸಾಕ್ಷಿ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಹೋಗಿ ಅದನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವರಿಬ್ಬರಲ್ಲಿ ಇರ್ತಕ್ಕಂಥ ಒಂದು ದ್ವೇಷ. ಅದಕ್ಕೆ ನನಗನ್ನಿಸ್ತದೆ ಒಟ್ಟ ಇವತ್ತಿನ ವಾತಾವರಣದಲ್ಲಿ ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ, ಆಚಾರವಿಲ್ಲದ ಧರ್ಮ, ಇವು ದೇಶದಲ್ಲಿ ಎಲ್ಲ ರಂಗದಲ್ಲಿ ಪ್ರವೇಶ ಆಗಿದೆ. ನೀವು ರಾಜಕೀಯದಲ್ಲಿರಾಗಲಿ, ಧಾರ್ಮಿಕ ರಂಗದಲ್ಲಿರಾಗಲಿ, ಇನ್ಯಾವುದೇ ರಂಗದಲ್ಲಿ ಒಂದು ನೈತಿಕ ಮೌಲ್ಯದ ನೆಲೆಗಟ್ಟನ್ನು ಕಳ್ಕೊಂಡಿದ್ದೇವೆ. ಅದು ಭದ್ರ ಮಾಡಲಿಕ್ಕೆ ಇದೊಂದು ದಾರಿ ಅಂತ ಅನ್ನಿಸ್ತದೆ. ಆಗಬೇಕಾದ್ರೆ ಪ್ರಮಾಣ ಮಾಡಬೇಕು, ಅದು ಭದ್ರ ಆಗಬೇಕಲ್ಲ, ಪ್ರಮಾಣ ಮಾಡಬೇಕು, ಪ್ರಮಾಣ ಮಾಡ್ಕೊಳ್ಬೇಕು. ಕರೆಕ್ಟ್. ಈಗ ಇದರಲ್ಲಿ ಇನ್ನೊಂದು ಆಗ್ತದೆ ಅಲ್ಲ, ನಿಮ್ಮ ಪ್ರಕಾರ ಅಲ್ಲ, ಇದರಲ್ಲಿ ಇನ್ನೊಂದು ಆಗ್ತದೆ. ಅವರಿಬ್ಬರು ಆಣೆ ಪ್ರಮಾಣಗಳನ್ನು ಅಲ್ಲಿ ಹೋಗಿ ಮಾಡಿದ ಮೇಲೆ ಒಂದು ನಿಶ್ಚಯ ಆಗ್ತದೆ. ಏನು ಅಂತ ಹೇಳಿದ್ರೆ, ಒಬ್ಬ ತಪ್ಪಿತಸ್ಥ, ಇನ್ನೊಬ್ಬ ಸರಿ, ಅಥವಾ ಇಬ್ಬರು ಗೆದ್ರು ಅಂತ ಹೇಳಿದ್ರೆ ಮೂರನೇವನು ತಪ್ಪಿತಸ್ಥ. ಯಾಕೆಂದ್ರೆ ಅವರಿಬ್ಬರಲ್ಲಿರುವಂತ ತಪ್ಪು ಅಥವಾ ಒಪ್ಪುಗಳನ್ನ ಗಮನಿಸದೆ ಇಬ್ಬರಿಗೂ ದಾಕ್ಷಿಣ್ಯಪರನಾಗಿ ಸುಮ್ಮನೆ ಕೂತಂತ ದೇವರಿದಾನಲ್ಲ, ತಪ್ಪಿತಸ್ಥನಾಗ್ತಾನೆ, ಅವನು ತಪ್ಪಿತಸ್ಥನಾಗ್ತಾನೆ. ಕರೆಕ್ಟ್. ಇನ್ನೊಬ್ಬ ಆಗಲಿ ಆ ಜವಾಬ್ದಾರಿಗೆ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಹೊಣೆಗಾರಿಕೆ. ದೇವರನ್ನೇ ತಪ್ಪಿತಸ್ಥನಾಗಿಸುವಂಥ ಜವಾಬ್ದಾರಿಗೆ ಅನಿವಾರ್ಯವಾಗಿ ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪನವರು ಹೆಗಲು ಕೊಡಬೇಕಾಗ್ತದೆ. ಆಗಲಿ ಅದು ಕರ್ನಾಟಕದ ಜನತೆಗೆ ಗೊತ್ತಾಗಬೇಕು. ಕರೆಕ್ಟ್. ಇನ್ನೊಬ್ರು ರಮೇಶ್ ಅನ್ನೋರು ಕರೆ ಮಾಡಿದ್ದಾರೆ. ರಮೇಶ್ ಮಾತಾಡಿ. ರಮೇಶ್, ನಿಮ್ಮ ಪ್ರಶ್ನೆ ಏನು ಮಠಾಧಿಪತಿಗಳಿಗೆ? ರಮೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆ? ಮಾತಾಡಿ ರಮೇಶ್. ಹಲೋ, ಹೇಳಿ ರಮೇಶ್. ಹಲೋ, ಕೇಳಿಸ್ತಾ ಇದೆ, ಹೇಳಿ, ಮಾತಾಡಿ ರಮೇಶ್. ಶೇಖರ್ ಅಂತ ಸರ್, ಶೇಖರ್ ಅಂತ. ಹೇಳಿ ಹೇಳಿ ಹೇಳಿ. ಇವತ್ತು ಧರ್ಮಸ್ಥಳದಲ್ಲಿ, ಹಲೋ ಕೇಳಿ, ಮಾತಾಡಿ, ಹೇಳಿ, ಹೇಳ್ತಾ ಹೋಗಿ ನೀವು. ಧರ್ಮಸ್ಥಳದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಮತ್ತೆ ಕುಮಾರಸ್ವಾಮಿ ಅವರು ಆಣೆ ಪ್ರಮಾಣ ಮಾಡ್ಲಿಕ್ಕೆ ಹೊರಟಿರುವುದು ಒಂದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ನಮ್ಮ ಅಭಿಪ್ರಾಯ. ಯಾಕೆ ಧಕ್ಕೆ ಬರುತ್ತೆ? ಯಾಕೆ ಬಂದ್ರೆ ಅವರು ಜನರಿಂದ ಆಯ್ಕೆಯಾಗಿ ದೇಗುಲದಂತ ವಿಧಾನಸೌಧದ ಒಳಗಡೆ ನಿಂತು ಘನತೆವೆತ್ತ ರಾಜ್ಯಪಾಲರಿಂದ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆ ಸ್ವೀಕರಿಸೋದು ಯಾಕೆ ಅಂದ್ರೆ ಆ ರಾಜಕೀಯದ ಆಡಳಿತದಲ್ಲಿ ಪ್ರಾಮಾಣಿಕತೆಯನ್ನ ಮೆರಿಬೇಕು, ಪ್ರಾಮಾಣಿಕತೆಯಿಂದ ಜನರನ್ನ ಆಳ್ಬೇಕು ನಾವು ಅನ್ನೋ ಉದ್ದೇಶದಿಂದ ಮಾಡಿರ್ತಾರೆ. ಈಗ ಇಬ್ಬರ ನಡುವಿನ ವ್ಯತ್ಯಾಸದಿಂದ ರಾಜಕೀಯ ವ್ಯತ್ಯಾಸದಿಂದ ಓಕೆ, ರೈಟ್. ಗುರುಗಳೇ, ಏನು ಉತ್ತರ ಹೇಳ್ತೀರಿ ನೀವು? ಸರ್, ಇಲ್ಲಿ ಪ್ರಮಾಣವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವರಿಬ್ಬರು ಕೂಡ ಆತ್ಮಸಾಕ್ಷಿಯನ್ನು ಭಗವಂತನಲ್ಲಿ ನಿವೇದನೆ ಮಾಡ್ಕೊಳ್ಳೋಣ ಅಂತಕ್ಕಂಥದ್ದನ್ನು ಇಬ್ಬರು ಒಪ್ಕೊಂಡಿದ್ದಾರೆ ಈಗಾಗಲೇ. ಅಲ್ಲಿ ಒಪ್ಕೊಳ್ಳದೆ ಇದ್ದಿದ್ರೆ ಆ ಮಾತು ಬೇರೆ ಆಗಿತ್ತು. ಆದರೆ ಇವರು ನಾನು ಮಂಜುನಾಥನ ಹತ್ರ ಪ್ರಮಾಣ ಮಾಡ್ತೀನಿ ಎನ್ನುವಂತಹ ಪೂರ್ವಾಪರವಾಗಿರ್ತಕ್ಕಂಥ ಚಿಂತನೆಯನ್ನು ಇವರು ಮಾಡಿ ಆ ನಿರ್ಧಾರಕ್ಕೆ ಬಂದಿದ್ದಾರೆ. ಯಾರು? ಯಡಿಯೂರಪ್ಪನವರು. ಆಗ ಅದಕ್ಕೆ ಆ ಸವಾಲಿಗೆ ಕುಮಾರಸ್ವಾಮಿಯವರು ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ಯಾವುದನ್ನು? ಪ್ರಮಾಣವನ್ನು ನಾನು ಕೂಡ ಮಾಡ್ತೀನಿ ಅಂಥೇಳಿ. ಬಹುತೇಕ ಹಿಂದೆ ಯಾವುದಾದ್ರೂ ಒಂದು ಪಂಚಾಯಿತಿ ಕಟ್ಟೆ ಇತ್ಯಾದಿಗಳಲ್ಲಿ ನಿರ್ಣಯ ಆಗೋ ಸಂದರ್ಭದಲ್ಲಿ ದೇವರ ಸಾಕ್ಷಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಪ್ರಮಾಣ ಮಾಡ್ತಾ ಇದ್ದ. ನಾನು ತಪ್ಪನ್ನು ಮಾಡಿಲ್ಲ ಎನ್ನುವಂತಹ ಸಂದರ್ಭದಲ್ಲಿ ಅವನು ಒಬ್ಬನು ಪ್ರಮಾಣವನ್ನು ಮಾಡ್ತಾ ಇದ್ದ. ಆವಾಗ ಆ ಪ್ರಮಾಣವನ್ನು ಮಾಡಿದಾಗ ಅವನ ಆತ್ಮಸಾಕ್ಷಿ ಹೇಳ್ತಾ ಇತ್ತು, ಏನು, ನಾನು ತಪ್ಪು ಮಾಡಿಯೂ ಕೂಡ ನಾನು ಸುಳ್ಳನ್ನು ಹೇಳಿದ್ದೇನೆ ಎನ್ನುವಂತಹ ಆ ಕೊರಗು, ಆತ್ಮದ ಕೊರಗು ಏನಾಗ್ತಾ ಇತ್ತು, ಅವನ ಎಲ್ಲ ಭವಿಷ್ಯಗಳನ್ನು ಕೂಡ ನಿರ್ನಾಮ ಮಾಡುವಂತಹ ಒಂದು ವ್ಯವಸ್ಥೆ ಉಂಟಾಗ್ತಾ ಇತ್ತು ಅವನ ಆತ್ಮದಲ್ಲಿಗೆ. ಬಟ್ ಇವತ್ತು ಇವರಿಬ್ಬರೂ ಕೂಡ ಏನು ಮಾಡಿದ್ದಾರೆ? ಪ್ರಮಾಣವನ್ನು ಮಾಡಿದ್ದಾರೆ. ಇಬ್ಬರೂ ಪ್ರಮಾಣ ಮಾಡುವಂತಹ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯವರು ಹೇಳಿದಾಗ ಯಾರು ತಪ್ಪಿತಸ್ಥರು ಎನ್ನುವಂತಹ ಸಮಸ್ಯೆ ಬಹುಮುಖ್ಯವಾಗಿ ಇಲ್ಲಿ ಉಂಟಾಗ್ತದೆ. ಈಗ ಪ್ರತ್ಯಕ್ಷವಾಗಿ ದೇವರು ಬಂದು ನೀನೇ ತಪ್ಪಿತಸ್ಥ ಅಂತ ಹೇಳುವಂತಹ ವ್ಯವಸ್ಥೆ ಇದೆಯೇ? ಇದು ಮೊದಲನೇದು. ಎರಡನೇದು ಹೋಗಲಿ, ಇವರಿಬ್ಬರಿಗೂ ಕೂಡ ಆ ಕ್ಷಣದಲ್ಲಿ ಶಿಕ್ಷೆ ಆಗಲಿಲ್ಲ. ಬಟ್ ಇವತ್ತು ಮಂಜುನಾಥ ಸ್ವಾಮಿ ಹತ್ರ ಏನು ಮಾಡಿದ್ದಾರೆ? ಸಾಕಷ್ಟು ಜನ ಭಕ್ತರು ತಾವು ಮಾಡಿದಂತಹ ತಪ್ಪುಗಳು ಕ್ಷಮಿಸಿ ಅಂತ ಹೇಳಿ ಏನು ತಪ್ಪು ದಂಡಗಳನ್ನು
ಹಾಕಿ ಬರ್ತಕ್ಕಂಥ ಒಂದು ಪ್ರಮೇಯ ಕೂಡ ಅಲ್ಲಿ ಇದೆ. ಒಂದು ಕಡೆಗೆ ನಾನು ಪ್ರಾಮಾಣಿಕವಾಗಿ ನಡೀತಾ ಇದ್ದೀನಿ ಅಂತ ಹೇಳಿ ಆತ್ಮಸಾಕ್ಷಿಯನ್ನು ಅಲ್ಲಿ ನಿವೇದನೆ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ. ಇಬ್ಬರು ಹೋಗಿ ಪ್ರಮಾಣವನ್ನು ಮಾಡಿದಾಗ ಇಲ್ಲಿ ಯಾರು ಸತ್ಯವಾಗಿರ್ತಕ್ಕಂಥವರು, ಆ ನಿರ್ಣಯ ಕೊಡ್ತಕ್ಕಂಥವ್ರು ಯಾರು? ಈಗ ಮಂಜುನಾಥ ಸ್ವಾಮಿ ಅಥವಾ ಇಬ್ಬರಲ್ಲೇ ಒಬ್ಬರಿಗೆ ಶಿಕ್ಷೆಯನ್ನು ಕೊಡಬೇಕು. ಆ ಶಿಕ್ಷೆ ಆಗುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಶಿಕ್ಷೆ ಇದನ್ನು ನಿರ್ಣಯ ಮಾಡ್ಕೊಳ್ಳೋರು ಯಾರು? ಹೌದು, ನನಗೆ ಮಂಜುನಾಥ ಸ್ವಾಮಿ ಇಂತಹ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಒಪ್ಪಿಕೊಳ್ಳೋರು ಯಾರು? ಈ ಒಪ್ಪಿಕೊಳ್ಳುವಂತಹ ಸಂದರ್ಭ ಅವರಿಬ್ಬರಲ್ಲೂ ಬರದೇ ಇದ್ರೆ ಮಂಜುನಾಥ ಸ್ವಾಮಿ ಏನಾಗಬೇಕು ಅಲ್ಲಿ? ಪೂಜ್ಯ ಸ್ವಾಮೀಜಿಯವರು ಹೇಳಿದ ಹಾಗೆ ಸ್ವಾಮಿಗಳ ಜೊತೆ ಮಾತಾಡ್ತೀನಿ, ಮಾತು ಮುಂದುವರಿಸ್ತೀನಿ ಚರ್ಚೆ ಮಠಾಧಿಪತಿಗಳ ಜೊತೆ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.